ಉಗ್ರರ ದಾಳಿಯಲ್ಲಿ ಹತರಾದಂಥ ಭರತ್ ಭೂಷಣ್ ಅವರ ಅಂತ್ಯ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೀತಾ ಇದೆ. ಹೆಬ್ಬಾಳದ ಚಿತಾಗಾರದಲ್ಲಿ ಭರತ್ ಭೂಷಣ್ ಅಂತ್ಯ ಸಂಸ್ಕಾರ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆಗೂ ಮುನ್ನ ಪಾರ್ಥಿವ ಶರೀರಕ್ಕೆ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಕುಟುಂಬಸ್ಥರು, ಸ್ಥಳೀಯರು, ಹಾಗೆಯೇ ಸರ್ಕಾರಿ ಅಧಿಕಾರಿಗಳು, ಇನ್ನುಳಿದಂತೆ ಸಚಿವರು, ರಾಜಕೀಯ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಚಿತೆಗೆ ಅಗ್ನಿಸ್ಪರ್ಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ. ಭರತ್ ಭೂಷಣ್ಗೆ 41 ವರ್ಷ ವಯಸ್ಸಾಗಿತ್ತು. ತನ್ನ ಪತ್ನಿ ಸುಜಾತ ಹಾಗೆಯೇ 3 ವರ್ಷದ ಮಗುವಿನೊಂದಿಗೆ ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಉಗ್ರರ ದಾಳಿಯಾಗಿತ್ತು. ಉಗ್ರರ ದಾಳಿಯಲ್ಲಿ ಹತರಾದಂಥ ಭರತ್ ಭೂಷಣ್ ಅವರು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ವಾಸ ಇದ್ದರು. ಅವರ ನಿವಾಸಕ್ಕೆ ಮೃತದೇಹವನ್ನು ತರಲಾಯಿತು, ಪಾರ್ಥಿವ ಶರೀರವನ್ನು ತರಲಾಯಿತು. ಅಲ್ಲಿ ಗೌರವವನ್ನು ಸಲ್ಲಿಸಿದ ಬಳಿಕ, ಅಲ್ಲಿ ಅಂತಿಮ ದರ್ಶನವನ್ನು ಪಡೆದ ಬಳಿಕ ಹೆಬ್ಬಾಳದ ಚಿತಾಗಾರಕ್ಕೆ ತರಲಾಗಿದೆ. ಗಮನಿಸ್ತಾ ಇರ್ಬೋದು, ಈಗಾಗಲೇ ಸರ್ಕಾರಿ ಗೌರವ ಸಲ್ಲಿಕೆ ಆಗಿದೆ. ಕುಟುಂಬಸ್ಥರ ಸಮ್ಮುಖದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಚಿತೆಗೆ ಅಗ್ನಿಸ್ಪರ್ಶ ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜಕೀಯ ನಾಯಕರು ಹಾಗೆಯೇ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ರು. ಕುಶಾಲತೋಪು ಸಿಡಿಸಿ 3 ಸುತ್ತು ಕುಶಾಲತೋಪು ಸಿಡಿಸಿ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆಗೂ ಮುಂಚಿತವಾಗಿ ಸರ್ಕಾರಿ ಗೌರವ ಸಲ್ಲಿಕೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಗಮನಿಸ್ತಾ ಇರ್ಬೋದು, ಅಂತ್ಯಕ್ರಿಯೆ ನಡೀತಾ ಇದೆ. ಚಿತಾಗಾರದ ಒಳಗೆ ಬಂದಿದ್ದಾರೆ. ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದೆ. ಇನ್ನೇನು ಚಿತೆಗೆ ಕೆಲವೇ ಕ್ಷಣಗಳಲ್ಲಿ ಅಗ್ನಿಸ್ಪರ್ಶ ಮಾಡಲಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮನೆ ಮಗನನ್ನು ಕಳ್ಕೊಂಡಿದ್ದಾರೆ ಕುಟುಂಬಸ್ಥರು. ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ಸರ್ಕಾರಿ ಗೌರವಗಳನ್ನು ಸಲ್ಲಿಕೆ ಮಾಡಲಾಗಿದೆ ಅಂತೇಳಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿ ನಡೆದಂಥ ಜಾಗ, ಈಗಾಗಲೇ 26 ಅಧಿಕ ಮಂದಿ ಆ ದಾಳಿಯಲ್ಲಿ ಸಾವನ್ನಪ್ಪಿರುವಂಥದ್ದು. ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಕನ್ನಡಿಗರು ಕೂಡ ಇದ್ದಾರೆ. ನಿಜಕ್ಕೂ ಕೂಡ ಬೇಸರದ ವಿಷಯ. ಖುಷಿಯ ಕ್ಷಣಗಳನ್ನು ಕಳಿಬೇಕು. ಹಿಮಾಚ್ಛಾದಿತ ಕಾಶ್ಮೀರದಲ್ಲಿ ಸುಂದರ ಕ್ಷಣಗಳನ್ನು ಕಳೆದು ಅಲ್ಲಿ ಸಂಭ್ರಮಿಸಬೇಕು ಅಥವಾ ಖುಷಿಯಿಂದಿರಬೇಕು ಅಂತ ಪ್ರವಾಸಕ್ಕೆ ಹೋದವರ ಸ್ಥಿತಿ ಹೀಗಾಗುತ್ತೆ ಅಂಥೇಳಿ ಯಾರೂ ಕೂಡ ಊಹೆ ಮಾಡಿರಲಿಕ್ಕೂ ಸಾಧ್ಯ ಇಲ್ಲ ಅನಿಸುತ್ತೆ. ಮನೆಯ ಮಗ ಪ್ರವಾಸಕ್ಕೆ ಹೋಗಿದ್ದಾನೆ, ಖುಷಿಯಲ್ಲಿ ವಾಪಸ್ ಬರ್ತಾರೆ ಅಂಥೇಳಿ ಮನೆಯವರು ಕೂಡ ಅಂದುಕೊಂಡಿದ್ರು. ಆದರೆ ಹೆತ್ತವರು ಹೇಗೆ ಸಹಿಸ್ತಾರೆ ಹೇಳಿ? ಮಗ ಈ ರೀತಿಯಾಗಿ ವಾಪಸ್ ಬರ್ತಾನೆ ಅಂಥೇಳಿ ಕನಸು ಮನಸ್ಸಿನಲ್ಲೂ ಕೂಡ ಅವ್ರು ಎಣಿಸಿರ್ಲಿಕ್ಕೆ ಇಲ್ಲ. 3 ವರ್ಷದ ಮಗುವನ್ನು ನೋಡ್ತಾ ಇದ್ದೀರಿ, ಪತ್ನಿಯ ಆಕ್ರಂದನ ನೋಡ್ತಾ ಇದ್ದೀರಿ. ಕುಟುಂಬಸ್ಥರ ಮನಸ್ಸು ಭಾರವಾಗಿದೆ. ದುಃಖ ಉಮ್ಮಳಿಸಿ ಬರ್ತಾ ಇದೆ. ಎಲ್ಲರ ಕಣ್ಣಾಲಿ ತೇವವಾಗಿದೆ.
बच्चा बच्चा एकदम बनाएंगे और माडे ಬರ್ತೀವಿ ಕಾಲು ఎవరు వస్తే వాళ్ళు ముగ్గురితే ఇద్దరు ముగ్గురు వచ్చో అక్కడే भारत माता की जय, भारत माता की जय, भारत माता की ಕೆಳಗಡೆ ಇಡಪ್ಪ ಎಲ್ಲ ಹಾಕ್ಬಿಡ್ರಿ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಭರತ್ ಭೂಷಣ್ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಹತನಾದಂಥ ಭರತ್ ಭೂಷಣ್ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಕುಟುಂಬಸ್ಥರು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿದ್ರು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪುಟ್ಟ ಮಗು, 3 ವರ್ಷ ವಯಸ್ಸು, ಪತ್ನಿಯ ಎದುರೇ ಗಂಡನ ಹತ್ಯೆಯಾಗಿದೆ. ಸದ್ಯ ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಹಾಗೆಯೇ ಕುಟುಂಬಸ್ಥರು ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ. ಕಣ್ಣಾಲಿಗಳು ತೇವವಾಗಿದೆ. ಮನೆಯ ಮಗನನ್ನು ಕಳೆದುಕೊಂಡಿದ್ದಾರೆ. ಇತ್ತ ಹೆಂಡತಿಗೆ ಗಂಡನಿಲ್ಲ, ಮಗುವಿಗೆ ತಂದೆ ಇಲ್ಲ. ನಿಜಕ್ಕೂ ಕೂಡ ಈ ರೀತಿ ಆಗುತ್ತೆ ಅಂತ ಕುಟುಂಬಸ್ಥರು ಕನಸು ಮನಸ್ಸಿನಲ್ಲೂ ಕೂಡ ಎಣಿಸಿರಲಿಲ್ಲ.